ಸುಮ ಭಾಗ 9. ನಲ್ಲ ಎಂದು ಬರೆದಳು. ಅದನ್ನು ನೋಡುತ್ತಿದ್ದಂತೆ ಅಭಿಯಂತ ಯುವಕನಿಗೆ ಇಂಥ ಸಂಬೋಧನೆ ಸರಿಯಾಗುವುದಿಲ್ಲ ಎಂದು ಒಳ ಮನಸ್ಸಿಗೆ ಅನ್ನಿಸಿತು. ಅದನ್ನು ಕಾಟು ಹಾಕಿದಳು. ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಪ್ರಿಯಕರ ಎಂದು ಬರೆದು ಮುಂದೆ ಬರೆಯಬೇಕೆಂದು ಯೋಚನೆ ಮಾಡುವಷ್ಟರಲ್ಲಿ ಅವಳ ಮನಸ್ಸಿಗೆ ಪ್ರಿಯಕರ ಎಂಬ ಶಬ್ದ ಹಳೆ ಕಾಲದ್ದು. ಈಗ ಯಾರು ಈ ರೀತಿಯಾಗಿ ಬರೆಯುವುದಿಲ್ಲ, ಅಲ್ಲದೆ ಅದು ಓದುವವರಿಗೆ ಸಹ ಸರಿ ಎನ್ನಿಸುವುದಿಲ್ಲ ಎಂದು ಅಂದುಕೊಂಡು ಅದನ್ನು ಸಹ ರದ್ದು ಮಾಡಿದಳು. ಕೊನೆಗೆ ಹಾಳೆ ಹೊಲಸು ಕಾಣುತ್ತಿದ್ದರಿಂದ ಆ ಹಾಳೆಯನ್ನು ಹರಿದು ಹಾಕಿ ಮತ್ತೊಂದು ಹಾಳೆಯನ್ನು ತೆಗೆದುಕೊಂಡರು. ಅದರ ಮೇಲೆ ಹೊಸದಾಗಿ ನನ್ನ ಹೃದಯ ಎಂದು ಸಂಬೋಧನೆ ಮಾಡಿ ಲೆಟರ್ ಬರೆಯಲು ಪ್ರಾರಂಭ ಮಾಡಬೇಕು ಎನ್ನುವಷ್ಟರಲ್ಲಿ ಅವಳಿಗೆ ತಾನು ಮಾಡಿದ ಸಂಬೋಧನೆಯನ್ನು ನೋಡಿದಾಗ ಯಾವುದೋ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಲೆಟರ್ ಹೆಡ್ ಹಾಗೆ ಅನ್ನಿಸತೊಡಗಿತ್ತು. ಅದನ್ನು ಸಹ ರದ್ದು ಮಾಡಿದಳು. ಮತ್ತೆ ಏನನ್ನು ಸಂಬೋಧಿಸಿ ಬರೆಯಬೇಕು ಎಂದು ಯೋಚನೆ ಮಾಡುತ್ತಿರುವಾಗ ಅವಳಿಗೆ ಒಂದು ಹಾಡು ನೆನಪಾಯಿತು. ನಲ್ಲ ಎನ್ನಲೇ ನಿನ್ನ, ಇನಿಯ ಎಂದು ಕೂಗಲೇ ನಿನ್ನ, ನನ್ನೆದೆಯಾಳದಲ್ಲಿ ನೆಲೆಸಿರುವ ದೇವರೇ ನಿನ್ನ, ಏನೆಂದು ಕರೆಯಲಿ, ಏನೆಂದು ನುಡಿಯಲಿ, ಗೆಳೆಯ, ಪ್ರಿಯ ಗೆಳೆಯ. ಈ ಹಾಡು ನೆನಪಾಗುತ್ತದೆ ಅವಳಿಗೆ. ಒಲವಿನ ಗೆಳೆಯನೇ ಎಂದು ಸಂಬೋಧನೆ ಮಾಡಿ ಲವ್ ಲೆಟರ್ ಬರೆಯತೊಡಗಿದಳು. ಕೆಲವು ಸಾಲುಗಳನ್ನು ಬರೆದಾಗ ಅವಳಿಗೆ ಹೇಗೆ ಮುಂದುವರಿಸಬೇಕು ಎಂದು ಗೊತ್ತಾಗಲಿಲ್ಲ. ಏನೇನೋ ಯೋಚನೆ ಮಾಡಿದರೂ ಸಹ ಪ್ರೇಮ ನಿವೇದನೆಯನ್ನು ಯಾವ ರೀತಿಯಾಗಿ ಬರೆಯಬೇಕೆಂಬ ವಿಷಯ ಅವಳ ತಲೆಗೆ ಉಳಿಯಲಿಲ್ಲ. ಆ ಹಾಳೆಯನ್ನು ಸಹ ಹರಿದು ಹಾಕಿ ಮತ್ತೊಂದು ಹಾಳೆ ತೆಗೆದುಕೊಂಡು ಮತ್ತೆ ಮೊದಲಿನಿಂದಲೇ ಬರೆಯತೊಡಗಿದಳು. ಈ ರೀತಿಯಾಗಿ ಸುಮಾರು 18 ಹಾಳೆಗಳನ್ನು ತನಗೆ ಗೊತ್ತಿಲ್ಲದೆ ಹರಿದು ಹಾಕಿದಳು. ಅದೆಷ್ಟೇ ಹಾಳೆಗಳನ್ನು ಅರ್ಧಕ್ಕೆ ಬರೆದು ಸರಿ ಅನಿಸದಿದ್ದರೆ ಹರಿದು ಹಾಕುತ್ತಿದ್ದರೆ ಅವಳ ಮನದಲ್ಲಿ ಹಠ ಇನ್ನಷ್ಟು ಗಟ್ಟಿಯಾಗುತ್ತಿತ್ತು. ಹೇಗಾದರೂ ಮಾಡಿ ಬರೆಯಲೇಬೇಕು ಎಂದು ಹಠ ತೊಟ್ಟು ಅವಳು ಕೊನೆಗೆ ಈ ಕೆಳಗಿನಂತೆ ಬರೆದಳು. ಒಲವಿನ ಗೆಳೆಯ, ಇಂದಿನವರೆಗೆ ನಿನ್ನನ್ನು ನಾನು ಕಣ್ಣಾರೆ ನೋಡಿರುವುದೂ ಇಲ್ಲ, ನಿನ್ನ ಧ್ವನಿಯನ್ನು ಸಹ ಕೇಳಿಲ್ಲ. ಆದರೂ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನನ್ನ ಪ್ರೇಮ ನಿವೇದನೆಯನ್ನು ನಿನಗೆ ಮಾಡಿಕೊಳ್ಳಲು ನಿನಗೆ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಇದು ಕೇವಲ ಪತ್ರವಲ್ಲ, ನನ್ನ ಹೃದಯದ ಬಡಿತ. ಪ್ರತಿ ಅಕ್ಷರದಲ್ಲೂ ನಿನ್ನ ಹೆಸರು ಇದೆ. ನನ್ನ ಪ್ರತಿ ಉಸಿರಿನಲ್ಲೂ ನಿನ್ನ ನೆನಪಿದೆ. ಉಸಿರು ತೆಗೆದುಕೊಂಡಾಗ ಮತ್ತು ಬಿಟ್ಟಾಗ ನಿನ್ನದೇ ಹೆಸರಿನ ಉಸಿರು ನನ್ನ ಎದೆಯಿಂದ ಒಳಗೆ ಹೋಗುವುದು ಬರುವುದು ಮಾಡುತ್ತಿದೆ. ನಿನ್ನನ್ನು ಯಾವಾಗ ನೋಡುವೆನೆಂದು ಮನವು ಯೋಚನೆ ಮಾಡುತ್ತಿದೆ. ಮೊದಲ ದಿನ ನೀನು ನನ್ನ ಅಕ್ಷರದ ಮೂಲಕ ನಿನ್ನ ಪರಿಚಯ ನನಗೆ ಮಾಡಿಕೊಂಡಾಗ ನಿನ್ನಲ್ಲಿದ್ದ ಸ್ನೇಹ ಭಾವನೆಯನ್ನು ನಾನು ಗುರುತಿಸಿ ನಿನ್ನೊಂದಿಗೆ ಅಕ್ಷರ ರೂಪದಲ್ಲಿಯೇ ಮಾತನಾಡುತ್ತಾ ಹೊರಟೆ. ಆದರೆ ಗೊತ್ತಿಲ್ಲದೆ ನಿನ್ನ ಪ್ರೇಮ ಪಾಶಕ್ಕೆ ನಾನು ಸಿಲುಕಿಕೊಂಡೆ. ಹೇಗೆ ಸಿಲುಕಿಕೊಂಡೆ ಎಂಬುವರು ಇಂದಿಗೂ ನನಗೆ ಒಗಟು. ಯಾವಾಗಲೂ ಒಬ್ಬಂಟಿಯಾಗಿ ಇರುತ್ತಿದ್ದ ನನ್ನನ್ನು ನನ್ನ ಜೊತೆಗೆ ಮತ್ತೊಬ್ಬರು ನನ್ನ ಹೃದಯಕ್ಕೆ ಹತ್ತಿರವಾದವರು ಇದ್ದಾರೆ ಎಂಬ ಭಾವನೆ ನಿನ್ನ ಅಕ್ಷರಗಳಿಂದ ನನ್ನಲ್ಲಿ ಮೂಡತೊಡಗಿತು. ಕೆಲವು ಬಾರಿ ನನಗೆ ಅನ್ನಿಸುವುದೇನೆಂದರೆ, ನೀನು ನನಗೆ ಬರೆದು ಕಳಿಸುತ್ತಿರುವ ಪ್ರತಿ ಅಕ್ಷರದಲ್ಲಿ ನೀನೇ ಕಾಣುತ್ತಿ. ಆದರೆ ನಿನ್ನನ್ನು ಇಂದಿನವರೆಗೆ ನಾನು ನೋಡಿಲ್ಲ. ನಿನ್ನ ಧ್ವನಿಯನ್ನು ಕೇಳುವ ಮನಸ್ಸು ತುಂಬ ಆಗಿದೆ. ಆದರೆ ಸಮಾಜದ ನಿರ್ಬಂಧದಿಂದ ನಾನು ಮುಂದುವರಿಯುವುದೇ ಇರುವೆನು. ಕೆಲವು ಬಾರಿ ನನಗೆ ಅನಿಸುವುದೇನೆಂದರೆ, ಇದೇ ರೀತಿಯಾಗಿ ನಿನ್ನ ಸಮೀಪದಲ್ಲಿ ಯಾವಾಗಲೂ ನಿನ್ನ ಹೃದಯದ ಬಡಿತದಲ್ಲಿ ನನ್ನ ಹೆಸರನ್ನು ಕೇಳುತ್ತಾ ಈ ಲೋಕವನ್ನೇ ಮರೆಯಬೇಕೆಂಬ ಆಸೆ. ಆದರೆ ಆ ಆಸೆ ಆಸೆಯಾಗಿಯೇ ಉಳಿದು ಬಿಡುವುದೇನೋ ಎಂಬ ಅವ್ಯಾಕ್ಯವಾದ ಭಯ ನನ್ನನ್ನು ಕಾಡುತ್ತಿದೆ. ನನ್ನ ಮನದಾಳದ ಮಾತನ್ನು ನಾನು ಯಾವ ರೀತಿ ಹೇಳಬೇಕೆಂದು ಪರಿತಪಿಸುತ್ತಿದ್ದಾಗ ನೀನು ನನಗೆ ಒಡ್ಡಿದ ಪಂದ್ಯದಿಂದ ಮೊದಲು ಹಠದಿಂದ ಈ ಲವ್ ಲೆಟರ್ ಬರೆಯುವ ನಿರ್ಧಾರಕ್ಕೆ ಬಂದರೂ ಸಹ ಬರೆಯುತ್ತಾ ನನ್ನ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಈ ವಿಷಯ ಲವ್ ಲೆಟರ್ ಬರೆಯುವ ವೇಳೆಯಲ್ಲಿ ನನಗೆ ಗೊತ್ತಾಯಿತು. ಆದರೆ ಕೆಲವು ಬಾರಿ ಯೋಚನೆ ಮಾಡಿದಾಗ ಈ ರೀತಿಯ ಸಪ್ರೇಮ ನಮ್ಮಿಬ್ಬರ ನಡುವೆ ಆಗಿದ್ದು ಸರಿಯೋ ತಪ್ಪೋ ಎಂಬ ನಿರ್ಧಾರವನ್ನು ನಾನು ಮಾಡಲಾಗುವುದಿಲ್ಲ. ಕಾರಣ ನನಗೆ ಗೊತ್ತಿಲ್ಲ. ಮನದಲ್ಲಿಯ ಎಲ್ಲ ಮಾತನ್ನು ನಿನಗೆ ಹೇಳಿದ್ದೇನೆ.
ಇಂತಿ ನಿನ್ನ ಪ್ರೀತಿಯ ಎಂದು ಈ ರೀತಿಯಾಗಿ ಲವ್ ಲೆಟರ್ ಬರೆದಿದ್ದಳು. ಅದನ್ನು ಬರೆದು ಮುಗಿಸಿದ ಮೇಲೆ ಒಂದು ಸಲ ಓದಿದರಾಯಿತೆಂದುಕೊಂಡು ಅದನ್ನು ಓದತೊಡಗಿದಳು. ತಾನು ಬರೆದ ಪತ್ರವನ್ನು ತಾನೇ ಓದುತ್ತಿದ್ದಂತೆ ಸುಮಾಳಿಗೆ ಅದರಲ್ಲಿ ಬರೆದ ಎಲ್ಲ ವಿಷಯಗಳು ತನ್ನ ಹೃದಯದ ಅಂತರಾಳದಿಂದ ಮೂಡಿ ಬಂದಿವೆ ಏನು ಅಂತ ಅನ್ನಿಸತೊಡಗಿತು. ಆದರೆ ನಿಜವಾಗಿ ಹಾಗೆಯೇ ಆಗಿತ್ತು. ಪತ್ರ ಬರೆಯಲು ಕುಳಿತಾಗ ಸುಮಾಳ ಮನಸ್ಸಿನಲ್ಲಿದ್ದ ಹಠ ಮಾಯವಾಗಿ ಅಲ್ಲಿ ಒಂದು ಚಿಕ್ಕದಾದ ಪ್ರೇಮದ ಹೃದಯ ಜೀವಂತವಾಗಿತ್ತು. ಅಭಿಯನ್ನು ತನ್ನ ಪ್ರಿಯಕರನ ಎಂದು ತಿಳಿದುಕೊಂಡು ಅವನನ್ನೇ ನೆನಪಿಸಿಕೊಳ್ಳುತ್ತಾ ಬರೆದ ಪ್ರೇಮ ಪತ್ರದಲ್ಲಿ ತನ್ನ ಮನದಾಳದ ಮಾತನ್ನು ಬರೆದು ಬಿಟ್ಟಿದ್ದಳು. ಬರೆಯುವಾಗ ಅವಳಿಗೆ ಅಷ್ಟೇನು ಲವ್ ಫೀಲಿಂಗ್ ಬರಲಿಲ್ಲ. ಆದರೆ ತಾನು ಬರೆದ ಪತ್ರವನ್ನು ತಾನು ಓದುತ್ತಿದ್ದಂತೆ ಅವಳಿಗೆ ಒಂದು ವಿಷಯ ಖಾತ್ರಿಯಾಯಿತು. ತನಗೆ ಗೊತ್ತಿಲ್ಲದೆ ತಾನು ಅಭಿಯನ್ನು ಪ್ರೀತಿಸುತ್ತಿರುವೆನಾ ಎಂದು ಒಂದು ಕ್ಷಣ ತನ್ನ ಯೋಚನೆಗೆ ತಾನೇ ದಂಗಾದಳು. ವಯಸ್ಸಿನ ಅಂತರ ಒಂದು ಕಡೆಯಿಂದ ಕಾಡುತ್ತಿದ್ದರೆ ಕಡಿಮೆ ಒಂಟಿತನ ಅವಳನ್ನು ಸುತ್ತಲೂ ಆವರಿಸಿಕೊಂಡಿತ್ತು. ಒಂಟಿತನದ ಫೇಸಿಲಿಸಮ್ ಅವಳನ್ನು ಪ್ರೇಮಕ್ಕೆ ಆತೊರೆಯುವಂತೆ ಮಾಡಿತ್ತು. ಹಾಗೆ ಒಂದು ಕ್ಷಣ ಆ ಪತ್ರವನ್ನು ತನ್ನ ಮುಖದ ಎದುರಿಗೆ ಹಿಡಿದು ಅದನ್ನೇ ನೋಡತೊಡಗಿದಾಗ ಅಲ್ಲೇ ಟೇಬಲ್ ಮೇಲೆ ಇದ್ದ ತನ್ನ ಸತ್ತ ಗಂಡನ ಫೋಟೋವನ್ನು ನೋಡುತ್ತಿದ್ದಂತೆ ಅವಳಿಗೆ ನಾನೇನು ಪಾಪ ಮಾಡಿದ್ದೇನೆ ಎಂದು ಅನ್ನಿಸತೊಡಗಿತು. ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತಿದ್ದವನ ಫೋಟೋದಲ್ಲಿ ತನ್ನನ್ನೇ ನೋಡಿ ನಗುತ್ತಿರುವಂತೆ ಅವಳಿಗೆ ಭಾಸವಾಗತೊಡಗಿತು. ಒಂದು ಸಲ ಅವನ ಜೀವಿತ ಕಾಲದಲ್ಲಿ ಅವನಾಡಿದ ಮಾತು ಸುಮಾಳ ನೆನಪಿಗೆ ಬಂತು. ಪ್ರೀತಿ ಸಿಗದವನು ನಿಜವಾಗಿ ಅನಾಥ. ತಂದೆ ತಾಯಿ ಇಲ್ಲದಿದ್ದರೂ ಅನಾಥನಲ್ಲ. ಒಬ್ಬಂಟಿಯಾದ ಅಂತಹ ವ್ಯಕ್ತಿಗೆ ಯಾರಾದರೂ ಪ್ರೀತಿ ತೋರಿಸಿದರೆ ಅವರ ಪ್ರೀತಿ ಅಪಾರವಾಗಿರುತ್ತದೆ, ನಿಜವಾಗಿರುತ್ತದೆ, ಕಾಳಜಿ ಪೂರ್ವಕವಾಗಿರುತ್ತದೆ. ಅದರಲ್ಲಿ ಕಲ್ಮಶ ಎಂದಿಗೂ ಇರುವುದಿಲ್ಲ ಎಂದು ಹೇಳಿದ ಅವನ ಮಾತು ನೆನಪಿಸಿಕೊಂಡಳು. ತನ್ನ ಬಗ್ಗೆ ತಾನು ಯೋಚನೆ ಮಾಡಿದಾಗ ಮತ್ತು ಗೆಳತಿ ಶಾಂತಾಳ ಜೀವನವನ್ನು ನೆನಪು ಮಾಡಿಕೊಂಡಾಗ ನನ್ನ ಗಂಡ ಹೇಳಿದ ವಿಷಯ ಮತ್ತು ಶಾಂತ ತನ್ನ ಮುಂದೆ ಹೇಳಿದ ವಿಷಯ ಎರಡು ಸರಿ ಅಂತ ಅನ್ನಿಸತೊಡಗಿತು. ತಾನು ಹೇಗಿದ್ದರೂ ಒಬ್ಬಂಟಿ. ನನಗಂತೂ ಯಾರೂ ಆಸರೆ ಇಲ್ಲ. ಒಂದು ಬಳಗದವರಂತೂ ಇಲ್ಲವೇ ಇಲ್ಲ. ಒಂದು ರೀತಿಯಲ್ಲಿ ತಾನು ಸ್ವತಂತ್ರಳು. ತನ್ನ ಜೀವನ ತನ್ನ ಮನಸ್ಸು ಬಂದಂತೆ ನಡೆಸುವುದು ತನಗಿದ್ದ ಹಕ್ಕು. ಅದನ್ನು ಪ್ರತಿಭಟಿಸಲು ಸ್ವಂತದವರು ಅಂತ ಯಾರೂ ಇರಲಿಲ್ಲ. ಅಷ್ಟಾಗಿಯೂ ಪ್ರೀತಿಸಿದರೆ ತಪ್ಪೇನು ಎಂಬ ಭಾವನೆ ಅವಳ ಮನಸ್ಸಿಗೆ ಬಂತು. ಅವಳ ಮನಸ್ಸು ಒಂದು ರೀತಿಯಿಂದ ಹೀಗೆ ಯೋಚನೆ ಮಾಡುತ್ತಿದ್ದರೆ ಇನ್ನೊಂದು ಮನಸ್ಸು ಅವಳಿಗೆ ನೀನು ಮಾಡುತ್ತಿರುವುದು ತಪ್ಪು. ಇಷ್ಟು ವಯಸ್ಸಾದ ಮೇಲೆ ನಿನಗೆ ಪ್ರೇಮದ ಅವಶ್ಯಕತೆ ಆದರೂ ಏನಿದೆ? ಜೀವನದಲ್ಲಿ ಹೆಣ್ಣಿಗೆ ಗಂಡನೊಬ್ಬನೇ ಪ್ರಿಯಕರ, ಇನ್ನೊಬ್ಬ ಇಂದಿಗೂ ಪ್ರಿಯಕರನಾಗುವುದಿಲ್ಲ. ನನ್ನ ನೆನಪು ಇನ್ನೂ ಮನಸ್ಸಿನಲ್ಲಿ ಮಾಸದೆ ಉಳಿದಿರುವಾಗ ಇನ್ನೊಬ್ಬನನ್ನು ಪ್ರಿಯಕರ ಎಂದು ಒಪ್ಪುವುದು ಮೆಚ್ಚುವ ಮಾತಲ್ಲ ಎಂದು ಹೇಳುತ್ತಿತ್ತು. ಎರಡೂ ರೀತಿಯ ಮಾತುಗಳು ತನ್ನ ಮನಸ್ಸಿನಿಂದ ಬರುತ್ತಿದ್ದನ್ನು ಯೋಚನೆ ಮಾಡಿದ ಸುಮಾ ಗೊಂದಲದಲ್ಲಿ ಬಿದ್ದಳು. ಕೊನೆಗೆ ಮೊದಲ ಮನಸ್ಸಿನ ಮಾತೇ ಗೆದ್ದಿತು. ನನಗಂತೂ ಯಾರೂ ಇಲ್ಲ. ತಾನು ಅಭಿಯನ್ನು ಪ್ರೀತಿಸಿದ್ದಾಗಿದೆ. ಮುಂದೆ ಹೋಗುತ್ತಾ ನೋಡೋಣ. ಅವನಿಂದಲೇ ಏನಾದರೂ ಪ್ರಪೋಸಲ್ ಬಂದರೆ ಅದರ ಯೋಚನೆ ಮಾಡಿದರಾಯಿತು ಎಂದುಕೊಂಡು ಪತ್ರ ಬರೆದು ಮುಗಿಸಿದ ತೃಪ್ತ ಭಾವನೆಯಿಂದ ಅದನ್ನು ಮಡಚಿ ಟೇಬಲ್ ಮೇಲೆ ಇಟ್ಟು ಮಂಚದ ಮೇಲೆ ಹೋಗಿ ಮಲಗಿಕೊಂಡಾಗ ಕೂಡಲೇ ಅವಳಿಗೆ ಗಾಢ ನಿದ್ರೆ ಆವರಿಸಿಕೊಂಡಿತು. ಮರುದಿನ ಬೆಳಿಗ್ಗೆ ಸುಮಾ ಎದ್ದಾಗ ಅವಳಿಗೆ ತಿಳಿಯದ ಹಾಗೆ ಅವಳ ಮನಸ್ಸಿನಲ್ಲಿ ಯಾವುದೋ ಉತ್ಸಾಹ ತುಂಬಿ ತುಳುಕುತ್ತಿತ್ತು. ಇಂದಿನ ರಾತ್ರಿ ನಾನು ಬರೆದು ಮುಗಿಸಿದ ಲವ್ ಲೆಟರ್ ಅವಳ ಮನಸ್ಸಿಗೆ ತುಂಬ ಹಿಡಿಸಿತ್ತು. ಬೇಗನೆ ಎದ್ದವಳೆ ಸ್ನಾನ ಮಾಡಿ ಕಾಫಿ ಕುಡಿಯುತ್ತಾ ಸೋಫಾದ ಮೇಲೆ ಕುಳಿತುಕೊಂಡಳು. ತಾನು ಬರೆದ ಲವ್ ಲೆಟರ್ ತಾನೇ ಸುಮಾರು ಸಲ ಓದಿ ಮನದಲ್ಲಿಯೇ ಆನಂದಿಸಿದಳು. ಪ್ರತಿ ಬಾರಿಯೂ ತಾನು ಬರೆದ ಲವ್ ಲೆಟರ್ ಓದುತ್ತಿದ್ದಾಗ ಅವಳಿಗೆ ಮನಸ್ಸಿನಲ್ಲಿ ಹೇಳಲಾಗದಂತಹ ಮಧುರವಾದ ಫೀಲಿಂಗ್ ಬರುತ್ತಿತ್ತು. ತಾನು ಯಾವುದೋ ಕಲ್ಪನಾ ಲೋಕದಲ್ಲಿ ಇದ್ದ ಹಾಗೆ ಭಾಸವಾಗುತ್ತಿತ್ತು. ಅಲ್ಲದೆ ಅವಳು ಬರೆದ ಲವ್ ಲೆಟರ್ ಪ್ರತಿ ಶಬ್ದಗಳನ್ನು ಓದಿದಾಗ ಪ್ರೀತಿ ತುಂಬಿದ ಶಬ್ದಗಳು,
ಗುಲಾಬಿ ಹೂವಿನಂತೆ ಅವಳ ಕಣ್ಣಿಗೆ ಕಾಣುತ್ತಿದ್ದವು. ಮನಸ್ಸಿನಿಂದ ಓದಿದಾಗ ಹೃದಯದ ಬಡಿತ ಯಾರನ್ನೂ ನೆನೆದುಕೊಂಡು ವಿರಹದಲ್ಲಿ ತನ್ನ ವೇದನೆಯನ್ನು ಹೇಳಿದ ರೀತಿಯಾಗಿ ತಾನೇ ಅನುಭವಿಸುತ್ತಿದ್ದಳು. ಪ್ರತಿ ಶಬ್ದದಲ್ಲೂ ತನ್ನ ಒಂಟಿತನವನ್ನು ಹೋಗಲಾಡಿಸಲು ಹೇಳದೇ ಇದ್ದರೂ ಸಹ ಬರೆಯುವಾಗ ಮಾತ್ರ ಅವಳಿಗೆ ತನ್ನ ರಕ್ಷಣೆಗೆ ಮತ್ತು ತನ್ನ ಹೃದಯ ಕಾವಲಿಗೆ ಯಾರೋ ಒಬ್ಬರು ಇದ್ದಾರೆ ಎಂಬ ಅನುಭವ ಬರುತ್ತಿತ್ತು. ಹೇಳಲು ಬರಲಾರದ ಅಂತಹ ಅನುಭವ ಆ ಪತ್ರವನ್ನು ಓದಿದಾಗ ಅವಳಿಗೆ ಆಗುತ್ತಿತ್ತು. ಹಲವಾರು ಬಾರಿ ಆ ಪತ್ರವನ್ನು ಓದಿದ ಸುಮಾ ಪ್ರತಿ ಬಾರಿ ಪತ್ರವನ್ನು ಓದಿದಾಗಲೂ ತನ್ನ ಮೊಬೈಲನ್ನು ತೆಗೆದು ಅಭಿ ಆನ್ಲೈನ್ಗೆ ಬಂದಿದ್ದಾನೆ ಎಂದು ಪರಿಶೀಲಿಸುತ್ತಿದ್ದಳು. ಅವಳಿಗೆ ಮನಸ್ಸಿನ ಉದ್ವೇಗವನ್ನು ಉತ್ಸಾಹವನ್ನು ತಡೆಯಲು ಸಾಧ್ಯವಾಗಿರಲಿಲ್ಲ. ಒಂದು ವೇಳೆ ಅಭಿ ಆನ್ಲೈನ್ನಲ್ಲಿ ಇದ್ದರೆ ಅವನಿಗೆ ಕೂಡಲೇ ತಾನು ಬರೆದ ಪ್ರೇಮ ಪತ್ರವನ್ನು ತಿಳಿಸುವ ಅವಸರದಲ್ಲಿ ಇದ್ದಳು. ಆದರೆ ಅಭಿ ಆನ್ಲೈನ್ನಲ್ಲಿ ಇರಲಿಲ್ಲ. ನಿರಾಶೆಗೊಂಡ ಸುಮಾ ಸಾಯಂಕಾಲ ಹೇಗಾದರೂ ಸಿಗುತ್ತಾನೆ ಎಂದು ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡು ಡ್ಯೂಟಿಗೆ ಹೋದಳು. ಕಾಲೇಜ್ಗೆ ತಲುಪಿದಾಗಲೂ ಅಷ್ಟೇ, ಸುಮಾ ತಾನು ಬರೆದ ಪ್ರೇಮ ಪತ್ರದ ಗುಂಗಿನಲ್ಲಿಯೇ ಕುಳಿತು ಬಿಟ್ಟಿದ್ದಳು. ಅಂದು ತರಗತಿಯಲ್ಲಿ ಕ್ಲಾಸ್ ಹೇಳುವಾಗ ಪ್ರಣಯದ ಸನ್ನಿವೇಶವನ್ನು ತಾನು ಬರೆದ ಪ್ರೇಮ ಪತ್ರದ ಗುಂಗಿನಲ್ಲಿಯೇ ತುಂಬ ರಸವತ್ತಾಗಿ ಹೇಳಿದ್ದಳು. ವಿದ್ಯಾರ್ಥಿಗಳಿಗೂ ಸಹ ಇಂದು ಸುಮಾ ಬೇರೆ ರೀತಿಯಲ್ಲಿಯೇ ಪಾಠ ಮಾಡುತ್ತಿರುವಳು ಎಂದು ಅನ್ನಿಸತೊಡಗಿತು. ಸಾಮಾನ್ಯವಾಗಿ ಒಬ್ಬ ಲೆಕ್ಚರರ್ ಪಾಠವನ್ನು ಹುಡುಗರಿಗೆ ತಿಳಿಯುವಂತೆ ಮಾಡುವುದು ಸಾಮಾನ್ಯ. ಆದರೆ ವಿದ್ಯಾರ್ಥಿಗಳನ್ನು ಪಾತ್ರದ ಒಳಗಡೆಗೆ ಹೋಗುವ ರೀತಿಯಲ್ಲಿ ಪಾಠ ಮಾಡುವುದು ತುಂಬ ಕಷ್ಟದ ಕೆಲಸ. ಆದರೆ ಇಂದು ಸುಮಾ ಪಾಠವನ್ನು ಹೇಳುವಾಗ ಆ ಮಟ್ಟಕ್ಕೆ ತಲುಪಿದ್ದಳು. ಆದ್ದರಿಂದಲೇ ವಿದ್ಯಾರ್ಥಿಗಳಿಗೆ ಹಿಂದಿನ ಪಾಠ ತುಂಬ ಚೆನ್ನಾಗಿ ಹೇಳಿರುತ್ತಾರೆ ಎಂಬ ಭಾವನೆಗೆ ಬಂದಿದ್ದರು. ಸುಮಳ ಕ್ಲಾಸ್ ಶುರುವಾದ ಮೇಲೆ ಮುಗಿಯುವ ತನಕ ವಿದ್ಯಾರ್ಥಿಗಳು ಮತ್ತು ಸುಮಾ ಎಲ್ಲರೂ ಕೂಡಿಯೇ ಪಾತ್ರದಲ್ಲಿ ಹಾರೈಸಿಕೊಂಡು ಬಂದಿದ್ದರು. ಕ್ಲಾಸ್ ಮುಗಿಯುವವರೆಗೆ ಹೇಳಿದ ಪಾಠದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿ ಮತ್ತು ಸುಮಾ ಲೆಕ್ಚರರ್ ಆಗಿ ಉಳಿದಿರಲಿಲ್ಲ. ಪಾಠದ ಪಾತ್ರದಲ್ಲಿಯೇ ಅವರು ಎಲ್ಲರೂ ತಲ್ಲೀನರಾಗಿದ್ದರು. ಪ್ರೇಮದ ಹೊಸ ವ್ಯಾಖ್ಯಾನವನ್ನು ಸುಮಾ ಹೊಸ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದಳು. ಪ್ರೇಮವೆಂಬುದು ಒಂದು ಸುಂದರ ಅನುಭವ. ಕೇವಲ ಮನಸ್ಸಿಗೆ ಸಂಬಂಧಿಸಿದ ಪ್ರೇಮ ಹೃದಯ ಬಡಿತವನ್ನು ಹಿತವಾಗಿ ಮಿತವಾಗಿ ಬಡಿಯುತ್ತಾ, ಕಣ್ಣುಗಳು ಯಾರನ್ನೋ ಕಾಯುತ್ತಾ ತನ್ನ ಸಂಗಾತಿಯ ಆಗಮನವನ್ನು ನೋಡುತ್ತಿರುವ ನಯನಗಳು ಸುಂದರ ಶಾಂತ ಸಮುದ್ರಕ್ಕೆ ಸಮನಾಗಿದ್ದು, ಇಂತಹ ವೇಳೆಯಲ್ಲಿ ನಯನಗಳನ್ನು ನೋಡಲಾಗಿ ಮನಸ್ಸಿನಲ್ಲಿರುವ ಪ್ರೇಮದ ಭಾವನೆಯನ್ನು ಕಣ್ಣಿನಲ್ಲಿ ಓದುವುದು ಸಾಧ್ಯವಾಗುತ್ತದೆ. ಪ್ರಿಯತಮ ಅಥವಾ ಪ್ರಿಯತಮೆಯ ನಿರೀಕ್ಷೆಯಲ್ಲಿ ಕುಳಿತಿರುವ ಪ್ರತಿ ವ್ಯಕ್ತಿಯ ಕಣ್ಣಿನಲ್ಲಿ ಪ್ರೇಮ ಸಾಗರ ಕಂಡುಬರುತ್ತದೆ. ಪ್ರೇಮ ಸಾಗರವನ್ನು ದಿಟ್ಟಿಸಿ ನೋಡುತ್ತಿರುವಾಗ ಹೃದಯಾಂತರಾಳದಲ್ಲಿ ನಡೆಯುವ ಮಧುರತೆಯಿಂದ ಬಡಿಯುವ ಪ್ರೇಮದ ಬಡಿತ ಕೇಳಿಬರುತ್ತದೆ. ಪ್ರಿಯತಮನ ಆಗಮನದ ನಿರೀಕ್ಷೆಯಲ್ಲಿ ಕುಳಿತ ಪ್ರಿಯತಮೆಯು ಅವನು ಬರುವುದು ತಡವಾಗುತ್ತಿರುವಂತೆ ಅವನಿಗಾಗಿ ಮೀಸಲಿಟ್ಟ ತನ್ನ ಪ್ರೇಮ ಯೌವನ ನಿಮಿಷ ನಿಮಿಷಕ್ಕೂ ಅಳಿಯದಾಗಿ ಹೋಗುತ್ತಿದೆ. ಆದಷ್ಟು ಬೇಗನೆ ಬರಬಾರದೆ ಎಂಬ ನಿರೀಕ್ಷೆಭರಿತ ವಿರಹದ ಕೂಗು ಹೃದಯದ ಬಡಿತದಿಂದ ಒಂದೇ ಉಸಿರಿನಲ್ಲಿ ಕೇಳಿಸುತ್ತಿರುತ್ತದೆ. ಪ್ರಿಯತಮನ ಆಗಮನವನ್ನು ನಿರೀಕ್ಷಿಸುತ್ತಿರುವ ಪ್ರಿಯತಮೆ ಅವಳ ಚಂಚಲತೆ ಆದಷ್ಟು ಬೇಗ ತನ್ನ ಪ್ರಿಯತಮನನ್ನು ಕಾಣುವ ಹಂಬಲ ನೋಡಲಿಕ್ಕೆ ಕಾಣುವುದು ಸಹಜವಾದರೂ ಸಹ ಸೂಕ್ಷ್ಮವಾಗಿ ಆ ದೃಶ್ಯವನ್ನು ನೋಡಿದಾಗ ಅಂತಹ ಅನುಭವವನ್ನು ಅನುಭವಿಸುವುದರಿಂದ ಆಗುವ ಸಂತೋಷ ಎಷ್ಟು ದುಡ್ಡು ಕೊಟ್ಟರೂ ಸಿಗಲಾರದು. ಅಂಥ ಪ್ರೇಮವೇ ಪವಿತ್ರವಾದ ಪ್ರೇಮ, ನಿಷ್ಕಲ್ಮಶ ಪ್ರೇಮ. ಇಂಥ ಪ್ರೇಮದಲ್ಲಿ ಯಾವುದೇ ಕಪಟತನ ಇರುವುದಿಲ್ಲ. ಪ್ರೇಮವೆಂದರೆ ಕೇವಲ ದೇಹದ ಬೆಸುಗೆಯಲ್ಲ. ಯಾವುದೋ ಆಸೆಯನ್ನು ತೋರಿಸಿ ಒಲಿಸಿಕೊಳ್ಳುವುದು ಪ್ರೇಮವಲ್ಲ. ಹೃದಯದಿಂದ ಹೃದಯಕ್ಕೆ ಬೆಸುಗೆ ಹಾಕುವ ಮಧುರತೆ ಪ್ರೇಮ. ಪ್ರಿಯತಮ ಪ್ರಿಯತಮೆ ಕಿವಿಯಲ್ಲಿ ಪಿಸುಮಾತಿನಲ್ಲಿ ಹೇಳುವ ವಿಷಯವನ್ನು ಗಮನಿಸಿದಾಗ ಆ ಪಿಸುಮಾತಿನ ಧ್ವನಿಯಲ್ಲಿ ಶಾಂತವಾದ ಸ್ವರ ಸಂಗೀತದಂತೆ ಕೇಳಿಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ.
ಪ್ರಿಯತಮೆಯು ಆಸೆಪಟ್ಟು ಪ್ರಿಯತಮನನ್ನು ಏನನ್ನೋ ಕೇಳಿದಾಗ ಅವನು ಅದನ್ನು ಈಡೇರಿಸುವುದಾಗಿ ಕೊಡುವ ಭರವಸೆ ಕೊಡುವ ನಿಟ್ಟಿನಲ್ಲಿ ಅವಳ ಕೈಯನ್ನು ಮೃದುವಾಗಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡುತ್ತಿರುವಾಗ ಅವನ ಕೈ ಸ್ಪರ್ಶದಿಂದ ಸಿಗುವ ಭರವಸೆ ಮಾತಿನಲ್ಲಿ ವ್ಯಕ್ತಪಡಿಸಿದರೂ ಸಿಗುವುದಿಲ್ಲ. ಅದೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಭರವಸೆ ಈಡೇರಿಸುವ ಮಾತನ್ನು ಹೇಳುತ್ತಿರುವಾಗ ಅವನ ಬಾಹುಗಳಲ್ಲಿ ತಾನು ಎಂದಿಗೂ ಸುರಕ್ಷಿತ ಎಂಬ ಭಾವನೆ ಪ್ರಿಯತಮೆಗೆ ಬರುತ್ತದೆ. ಇಂತಹ ಪವಿತ್ರವಾದ ಪ್ರೇಮ ಕೇವಲ 4 ಅಕ್ಷರಗಳಲ್ಲಿ ಸೀಮಿತವಾಗಿ ಅದಕ್ಕೊಂದು ಅರ್ಥ ಅಪಾರ್ಥ ಕಲ್ಪಿಸಿಕೊಂಡು ಪ್ರೇಮವೆಂಬ ಶಬ್ದಕ್ಕೆ ಅಪಚಾರ ಮಾಡುತ್ತಿರುವ ವ್ಯಕ್ತಿಗಳೆಲ್ಲ ನನ್ನ ಪ್ರಕಾರ ನಿಜವಾದ ಖಳನಾಯಕರು. ಇಂಥವರಿಂದಲೇ ಪ್ರೇಮ ಇಂದು ಹಾಸ್ಯಾಸ್ಪದ ವಸ್ತುವಾಗಿದೆ. ವಿಫಲತೆಯ ಉತ್ತುಂಗಕ್ಕೆ ಪ್ರೇಮ ಹೋಗಬೇಕಾದರೆ ಇಂಥವರಿಂದಲೇ ಸಾಧ್ಯ. ಪ್ರೀತಿಸುವವರ ಮನಸ್ಥಿತಿ, ಪ್ರೇಮದ ಪರಿಣಯದ ಬಗ್ಗೆ ಗೊತ್ತಿರದ ಇವರು ಪ್ರೇಮವನ್ನು ವಿಫಲಗೊಳಿಸುವಲ್ಲಿ ಮಾತ್ರ ಕ್ರೂರತೆ ಮೆರೆಯುವುದು ನಿಜಕ್ಕೂ ಘೋರ. ಪಾಠ ಮಾಡುತ್ತಾ ಅಭಿಯನ್ನು ತನ್ನ ಪ್ರಿಯತಮನಾಗಿ ಮನದಲ್ಲಿ ಕಲ್ಪಿಸಿಕೊಂಡು ಪ್ರೇಮಕ್ಕೆ ತನ್ನದೇ ಆದ ವ್ಯಾಖ್ಯಾನವನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಪ್ರೇಮ ಲೋಕಕ್ಕೆ ಕೊಂಡೊಯ್ದಿದ್ದಳು. ವಿದ್ಯಾರ್ಥಿಗಳಾದರೂ ಅಷ್ಟೇ, ಪ್ರೇಮ ಲೋಕದಲ್ಲಿ ಸುತ್ತಾಡಿಕೊಂಡು ಮೈಮನ ಹಗುರ ಮಾಡಿಕೊಂಡು ಸುಮಾಳ ಕ್ಲಾಸ್ ಮುಗಿದಾಗ ಯಾವುದೋ ಲೋಕದಿಂದ ಮತ್ತೆ ಧರೆಗಿಳಿದು ಬಂದಂತೆ ಆಗಿತ್ತು. ಪೀರಿಯಡ್ ಮುಗಿದ ಸಂಕೇತವಾಗಿ ಬೆಲ್ ಹೊಡೆದಾಗ ವಿದ್ಯಾರ್ಥಿಗಳಿಗೆ ಸಿಟ್ಟು ಬಂದಿತ್ತು. ಇನ್ನೊಂದು ಗಂಟೆಯಾದರೂ ಸುಮ ಕ್ಲಾಸ್ ತೆಗೆದುಕೊಂಡಿದ್ದರೆ ಚೆನ್ನಾಗಿತ್ತು ಎಂದು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ಕಥೆಯ ಮುಂದಿನ ಭಾಗ ಮುಂದುವರಿಯುವುದು.